ಸಿನಿಮಾ ಪ್ರಮೋಷನ್ಸ್ ಆಯಿತು, ಸಿನಿಮಾ ರಿಲೀಸ್ ಆಯಿತು, ಮತ್ತೆ ಈಗ ಸಿನಿಮಾ ಪ್ರಮೋಷನ್ಸ್ ಬ್ಯುಸಿಯಾಗಿದ್ದೀರಾ, ಹೇಗಿದೆ? ಅದೇ ಸಿನಿಮಾ ಪ್ರಮೋಷನ್ಸಿಗೆ ಲಾಸ್ಟ್ ಒಂದು ತಿಂಗಳಿಂದನೂ ಮಾಡ್ತಾನೆ ಇದ್ದೀವಿ. ಅದನ್ನು ನಿಲ್ಲಿಸೋವಂಥದ್ದಿಲ್ಲ. ಹೊಸೊಬ್ಬರು ಸಿನಿಮಾ ಮಾಡಿದಾಗ ಪ್ರಮೋಷನ್ಸ್ ಯಾವುದೇ ಕಾರಣಕ್ಕೂ ನಿಲ್ಸೋಕ್ಕಾಗಲ್ಲ, ಜನರಿಗೆ ರೀಚ್ ಆಗೋವರೆಗೂ. ಸೊ ಈಗ ಒಂದು ತಿಂಗಳಿಂದ ಮಾಡ್ತಾ ಇರೋ ಪ್ರಮೋಷನ್ಸ್ಗೆ ಈಗ ಮೇಲೆ ಪ್ರತಿಫಲ ಕಾಣ್ತಾ ಇದೆ. ಮೊದಲನೇ ದಿವಸ ಫ್ರೈಡೇ ಓಪನಿಂಗ್ ಡೇ ಒಂಚೂರು ಕ್ರೌಡ್ ಕಮ್ಮಿ ಇದ್ದರೂ ಕೂಡ ಸ್ಯಾಟರ್ಡೇಗೆ ಅದರ ಡಬಲ್ ಆಗುತ್ತೆ. ಸಂಡೇಗೆ 8 ಹೌಸ್ಫುಲ್ ಶೋಗಳಾಗುತ್ತೆ. ಸೊ ಖುಷಿ ಇದೆ. ಇವತ್ತಿಂದ ಮತ್ತೆ ವರ್ಕಿಂಗ್ ಡೇಯಲ್ಲಿ ಒಂಚೂರು ಡೆಫಿನೆಟ್ಲಿ ಬಾಕಿ ಕಂಪೇರ್ ಮಾಡಿದ್ರೆ ಒಂಚೂರು ಕಮ್ಮಿ ಆಗುತ್ತೆ. ಬಟ್ ಸ್ಟಿಲ್ ಜನ ಬರ್ತಾ ಇದ್ದಾರೆ ವರ್ಕಿಂಗ್ ಡೇಯಲ್ಲೂ ಕೂಡ. 100% ಅದಕ್ಕಿಂತ ಖುಷಿನ ಬೇರೆ ಏನೂ ಇಲ್ಲ. ಹೊಸಬರ ಸಿನಿಮಾ ಆಗಿರಲಿ, ಸ್ಟಾರ್ ಸಿನಿಮಾ ಆಗಿರಲಿ, ಪ್ರಮೋಷನ್ಸ್ ಬೇಕೇ ಬೇಕು. ಇತ್ತೀಚಿನ ದಿನಗಳಲ್ಲಿ ಯಾವ ರೀತಿ ಆಗ್ಬಿಟ್ಟಿದೆ ಅಂತಂದ್ರೆ, ಸಿನಿಮಾ ಮಾಡೋದು ಒಂದು ಕಡೆ ಆದ್ರೆ ಪ್ರಮೋಷನ್ಸ್ ಮಾಡೋದೇ ಇನ್ನೊಂದು ಕಡೆ ಅನ್ನೋ ಥರ ಆಗಿದೆ. ಸೇಮ್ ಎಫರ್ಟ್, ಹೌದು, ಪ್ರೊಸೀಜರ್ ಬೇರೆ ಇರ್ಬೋದು, ಬಟ್ ಎಫರ್ಟ್ ಅದೇನೆ. ಎಕ್ಸಾಕ್ಟ್ಲಿ. ಸಿನಿಮಾ ಮಾಡೋದು ಈಸಿ ಅನ್ನೋಂಥ ಮಾತುಗಳು ಬರ್ತಾ ಇದೆ ಇವಾಗ. ಅಂದರೆ ಸಿನಿಮಾ ಆ್ಯಕ್ಚುಲಿ ಮಾಡೋದು ಈಸಿ ಅಲ್ಲ, ಅದ್ರ ಕಷ್ಟ ಅದಕ್ಕಿದೆ. ಆದರೆ ಸಿನಿಮಾ ಮಾಡೋದಕ್ಕಿಂತ ಅದನ್ನು ಮಾರೋದು ಅಥವಾ ಅದನ್ನು ಜನರಿಗೆ ರೀಚ್ ಮಾಡಿಸೋದು ಇನ್ನೂ ಕಷ್ಟ ಆಗಿಬಿಟ್ಟಿದೆ. ಸೊ ಅದು ನೀವೇ ಹೇಳಿದಾಗೆ ಈಗ ಹೊಸಬರ ಸಿನಿಮಾ, ದೊಡ್ಡ ಸ್ಟಾರ್ ನಟರ ಸಿನಿಮಾಗಳು ಬಂದರೂ ಕೂಡ ಅವರು ಕೂಡ ಪ್ರಮೋಷನ್ಸ್ಗೆ ಅವರು ಎಲ್ಲ ಕಡೆ ಇಳಿತಾರೆ. ಯಾಕಂದರೆ ಅವ್ರಿಗಿದ್ದ ಹೆಸರಿಗೆ ಜನ ಬರಲ್ಲ. ಇವತ್ತಿನ ದಿನಕ್ಕೆ ಜನ ಕಂಟೆಂಟ್ನ ನೋಡ್ತಾ ಇದ್ದಾರೆ. ಎಷ್ಟೇ ದೊಡ್ಡ ಸ್ಟಾರ್ ಸಿನಿಮಾಗಳಾದರೂ ಕಂಟೆಂಟ್ ಇಲ್ಲ, ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಜನ ಒಪ್ಪಲ್ಲ. ಸೊ ಡೆಫಿನೆಟ್ಲಿ ಜನ ಬರ್ತಾ ಇದ್ದಾರೆ ಅಂದರೆ ನಮ್ಮ ಕಾಂಟೆಂಟ್ ಅವರಿಗೆ ಇಷ್ಟ ಆಗ್ತಾ ಇದೆ. ಆ್ಯಂಡ್ ಪ್ರಾಬಬ್ಲಿ ಗೊತ್ತಿಲ್ಲ, ಇನ್ನೂ ಕೂಡ ಒಂದು ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆಗಿ ಹೋಗಬೇಕು, ಹೋಗ್ತಾ ಇದೆ. ಆ್ಯಂಡ್ ನಾವು ಎಕ್ಸೈಟ್ ಆಗಿದ್ದೀವಿ, ಹೇಗೆ ಹೋಗುತ್ತೆ, ಇನ್ನೂ ಎಷ್ಟು ಜನ ಬರ್ತಾರೆ, ಅವ್ರಿಗೆ ಏನು ಹೇಳ್ತಾರೆ ಅನ್ನೋ ಕಾತರದಲ್ಲಿ ನಾವು ಇದ್ದೀವಿ. ಸಿನಿಮಾ ರಿಲೀಸ್ ಆಯಿತು, ನಿಮಗೆ ಯಾರ್ಯಾರಿಂದ ಯಾವ ರೀತಿ ಪ್ರತಿಕ್ರಿಯೆ ಸಿಕ್ತು? ಯೂಶ್ವಲಿ ನಮ್ಮ ಫಿಲ್ಮ್ ಮಾಡಿರೋವಂಥದ್ದು ಮೇಜರ್ಲಿ ಯೂತ್ಗೆ ಅಂತ, ಒಂದು 16ಇಂದ ಒಂದು 35 to 40 ಅಂದ್ಕೊಳ್ಳೋಣ, ಆ ಗ್ರೂಪ್ಗೆ ಅಂತ ಅಂದ್ಕೊಂಡಿದ್ವಿ. ಬಟ್ ಸರ್ಪ್ರೈಸಿಂಗ್ಲಿ ನಮ್ಮ ಈ ಸಿನಿಮಾಗೆ ಯೂತ್ಸ್ಗಿಂತ ಜಾಸ್ತಿ ಫ್ಯಾಮಿಲಿ ಕ್ರೌಡ್ ಬರ್ತಾಯಿದ್ದಾರೆ. ಅಪ್ಪ ಅಮ್ಮ, ಈ ತಾತ ಅಜ್ಜಿ ಮಕ್ಕಳು ಸಂಸಾರ ಸಮೇತ ಜನ ಬಂದು ಕೂತ್ಕೊಂಡು ನೋಡ್ತಾ ಇದೆ. ಅದು ನಮಗೆ ಆ್ಯಕ್ಚುಲಿ ಶಾಕಿಂಗ್. ಮತ್ತು ಅವರೆಲ್ಲ ತುಂಬ ಎಂಜಾಯ್ ಮಾಡಿ ಹೋಗ್ತಾ ಇದ್ದಾರೆ ಸಿನಿಮಾನ. ಸೊ ನಾವೇ ಎಕ್ಸ್ಪೆಕ್ಟ್ ಮಾಡಿದೆ ಯೂತ್ಸ್ ಜೊತೆ ಏನು ಫ್ಯಾಮಿಲಿ ಕ್ರೌಡು. ಆ್ಯಂಡ್ ನೆನ್ನೆ ಶೋ ಅಲ್ಲಿ ಯಾವುದೋ ಒಂದು ವಿಡಿಯೋ ಟ್ರೋಲ್ ಪೇಜಲ್ಲಿ ಇತ್ತು. ನೆನ್ನೆ ಈ ಸಣ್ಣ ಮಕ್ಕಳು, ಒಂದು 4th ಸ್ಟ್ಯಾಂಡರ್ಡ್ 5th ಸ್ಟ್ಯಾಂಡರ್ಡ್ ಮಕ್ಕಳೆಲ್ಲ ಒಂದು 10-15 ಜನ ಟೀಮ್ ಬಂದಿದ್ರು ಹುಡುಗರು ನೋಡೋದಕ್ಕೆ. ಅಂದರೆ ಅಪ್ಪ ಅಮ್ಮ ಯಾರು ಕರ್ಕೊಂಬಂದಿದ್ರು, ಒಂದು 15 ಜನ, ಒಂದೇ ಏರಿಯಾ ಮಕ್ಕಳು ಅನ್ಕೋತೀನಿ. ಅವರೆಲ್ಲ ಗುಡ್ಡೆ ಹಾಕ್ಕೊಂಡಿದ್ದಾರೆ ನೆನ್ನೆ ನನ್ನ. ಅವ್ರಿಗೇನು ಖುಷಿ ಸಿನಿಮಾ ಅಂದಮೇಲೆ, ಅಣ್ಣ ಆ ಸೀನು ಇದು ಹೇಳಿದಣ್ಣ, ಅಯ್ಯೋ ಕ್ಲೈಮ್ಯಾಕ್ಸಲ್ಲಿ ಅದೊಂದು ಆಯ್ತಲ್ಲಣ್ಣ, ಇದೊಂದು ಆಯ್ತಲ್ಲಣ್ಣ. ಸೊ ಸಣ್ಣ ಮಕ್ಕಳು ಕೂಡ ಇದು ಹಾರರ್ ಸಿನಿಮಾ ಆದರೂ ಕೂಡ ಅವರು ಎಂಜಾಯ್ ಮಾಡ್ತಾ ಇದ್ದಾರೆ. ಆ ಕಾಮಿಡಿ ಹಾರರ್ ಏನಿದೆ ಜಾನರ್ನ ತುಂಬ ಇಷ್ಟಪಟ್ಟು ನೋಡ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.